ಸ್ವಾಗತ ಈ ನಿಮ್ಮ ಮೌನದ ಕವಿತೆಗೆ. ಸ್ನೇಹಿತರೆ, ಕನಸುಗಳು ಬದುಕಿನ ಅವಿಭಾಜ್ಯತೆಯಾಗಿ ಮಾನವನ ಹುಟ್ಟಿನಿಂದಲೂ ಜೊತೆಯಾಗಿ ಸಾಗಿ ಬರುವುದರ ಜೊತೆಗೆ ಬದುಕನ್ನು ಚಲನಶೀಲಗೊಳಿಸಿ ಅದರ ಚೆಲುವು ಹೆಚ್ಚಿಸುವಲ್ಲಿ ತುಂಬ ಸಹಕಾರಿಯಾಗಿವೆ. ಮನುಷ್ಯನ ಕನಸುಗಳಿಗೆ ಅವನ ಬದುಕಿನಷ್ಟೇ ದೀರ್ಘವಾದ ಪರಂಪರೆ ಇದೆ ಎಂಬುದು ಗಮನಾರ್ಹ ಸಂಗತಿಯಾಗಿದೆ. ಕನಸುಗಳು ಬದುಕಿನ ಅಮೂರ್ತ ರೂಪ. ಕನಸುಗಳಿರದ ಬಾಳು ನೆರಳಿರದ ದಾರಿಯಂತೆ, ಪರಿಮಳವಿರದ ಸುಮದಂತೆ, ಸಿಹಿ ಇರದ ಕಬ್ಬಿನಂತೆ. ಕನಸುಗಳೆಲ್ಲವೂ ನಿಜವಾಗಬೇಕೆಂಬ ಯಾವ ನಿಯಮವಿಲ್ಲದಿದ್ದರೂ ಅವುಗಳನ್ನು ಅಳೆಯುವುದರಲ್ಲಿಯೂ ಒಂದು ಸಂಭ್ರಮವಿದೆ, ಸಂತಸವಿದೆ, ಸುಖದ ಅನುಭೂತಿ ಇದೆ. ನಿತ್ಯದ ಜೀವನದಲ್ಲಿ ಕೊರತೆ, ಬಡತನ ಅನುಭವಿಸುವ, ಅತೃಪ್ತರಾಗಿರುವ, ನಿರಾಸೆಯಿಂದಲೂ ಬಳಲುವ ಅನೇಕರಿಗೆ ಕನಸು ಕೊಂಚ ಕಾಲವಾದರೂ ನೆಮ್ಮದಿಯನ್ನು ನೀಡಬಲ್ಲದು. ಅಂತೆಯೇ ಕನಸುಗಳು ನನಸಾಗದಿದ್ದರೂ ಅವುಗಳಿಗೆ ಅವುಗಳದೇ ಆದ ಘನತೆ ಇದೆ. ಅಂತೆಯೇ ನಾವು ದಿನದಿನವೂ ಹೊಸ ಕನಸುಗಳನ್ನು ಹೊಸೆಯಬೇಕು, ಬದುಕನ್ನು ಮತ್ತಷ್ಟು ಚಲನಶೀಲಗೊಳಿಸಬೇಕು. ಶರ್ಪಾ ಜನಾಂಗಕ್ಕೆ ಸೇರಿದ ತೇನ್ ಸಿಂಗಿಗೆ ಆಗಿನ್ನೂ ಸುಮಾರು 10 ವರ್ಷದ ಪ್ರಾಯ. ನಿತ್ಯವೂ ಮನೆಯಲ್ಲಿ ಸಾಕಿದ ಮೇಕೆಗಳನ್ನು ಮೇಯಿಸಿಕೊಂಡು ಬರಲು ಹಿಮಾಲಯದ ಪರ್ವತದ ತಪ್ಪಲಿಗೆ ಹೋಗುತ್ತಿದ್ದ. ಪ್ರತಿದಿನ ತಾಯಿ ಪರ್ವತದ ತಪ್ಪಲಿನವರೆಗೂ ಬಂದು ಕಳುಹಿಸಿ ಹೋಗುತ್ತಿದ್ದಳು. ಹಾಗೆ ಹೋಗುವಾಗ ಅಲ್ಲಿನ ಪರ್ವತಾರೋಹಿಗಳನ್ನು ತೋರಿಸುತ್ತಾ, ಮಗು ನಿರಂತರವಾಗಿ ಹಲವಾರು ವರ್ಷಗಳಿಂದ ಬೃಹತ್ ಹಿಮಾಲಯ ಪರ್ವತವನ್ನು ಏರಲು ಪ್ರಯತ್ನಿಸುತ್ತಲೇ ಇದ್ದಾರೆ. ಆದರೆ ಇಲ್ಲಿಯವರೆಗೂ ಯಾರೊಬ್ಬರೂ ಕೂಡ ಸಫಲವಾಗಿಲ್ಲ. ನೀನು ಈ ಪರ್ವತವನ್ನು ಏರಬಲ್ಲೆಯಾ ಎಂದು ಕೇಳುತ್ತಿದ್ದಳು. ತಾಯಿಯ ಇಂತಹ ವಾತ್ಸಲ್ಯ, ಪ್ರೀತಿ ತುಂಬಿದ ಮಾತು ಅವನ ಎದೆಯಾಳದ ಹೊಸ ಕನಸಿನ ಬೀಜ ಬಿತ್ತಿತ್ತು. ಅಂದಿನಿಂದ ಅದು ಮೊಳಕೆಯೊಡೆಯಲು ಪ್ರಾರಂಭಿಸಿತ್ತು. ಅವತ್ತಿನಿಂದಲೇ ಮಾನಸಿಕವಾಗಿ ಸಿದ್ಧಗೊಳಿಸುವಲ್ಲಿ ಸಫಲವಾಗಿತ್ತು. 40ನೇ ವಯಸ್ಸಿನಲ್ಲಿ ಹಿಮಾಲಯ ಪರ್ವತ ಏರುವ ಕನಸು ನನಸಾಗಿತ್ತು. ವಿಶ್ವದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಏರಿ ವಿಶ್ವ ದಾಖಲೆ ಮಾಡಿದನು. ಅವನೊಬ್ಬ ಯಶಸ್ವಿ ಶಿಖರಗಾಮಿಯಾಗಿದ್ದ. ಆಗ ಅವನಿಗೆ 40ರ ಪ್ರಾಯ. ಅಂದು ಅವನು ಯಶಸ್ಸಿನ ಹಿನ್ನೆಲೆಯ ಪತ್ರಕರ್ತನೊಬ್ಬ ಕೇಳಿದಾಗ, ನಾನು ನನ್ನ 10ನೇ ವಯಸ್ಸಿನಿಂದಲೇ ಮಾನಸಿಕವಾಗಿ ಪರ್ವತವೇರಲು ಪ್ರಾರಂಭಿಸಿದ್ದೆ. ದೈಹಿಕವಾದ ಸಾಫಲ್ಯ ಮಾತ್ರ ಈಗ ಲಭಿಸಿದೆ ಎಂಬ ಅವನ ಪ್ರಾಮಾಣಿಕ ಉತ್ತರ ಕನಸಿನ ಘನತೆಯನ್ನು ಮತ್ತೆ ಮತ್ತೆ ಸಾರಿ ಹೇಳುತ್ತದೆ. ಕನಸುಗಳು ನಮ್ಮ ಬದುಕಿಗೆ ನಿರ್ದಿಷ್ಟ ಚೌಕಟ್ಟನ್ನು ಒದಗಿಸುವಲ್ಲಿ ತುಂಬ ಅವಶ್ಯಕವಾದ ಮತ್ತು ಗಣನೀಯವಾದ ವಿಷಯಗಳ ಕಡೆ ನಮ್ಮ ಮನಸ್ಸನ್ನು ಗಮನಹರಿಸುವಲ್ಲಿ ಪೂರಕವಾಗಬಲ್ಲವು. ನಮ್ಮ ಗುರಿಗಳನ್ನು ಸಾಧಿಸುವ ಚಟುವಟಿಕೆಗಳಲ್ಲಿ ಮಾತ್ರ ನಮ್ಮ ಮನಸ್ಸು, ಶ್ರಮ, ಶಕ್ತಿಯನ್ನು ಕೇಂದ್ರೀಕರಿಸಲು ತನ್ಮೂಲಕ ಆತ್ಮ ನಿಯಂತ್ರಣ ರಹದಾರಿ ಒದಗಿಸಬಲ್ಲವು. ನಮ್ಮ ಬದುಕನ್ನು ಸಾಫಲ್ಯದತ್ತ ಕೊಂಡೊಯ್ಯಲು ಅಗತ್ಯವಾದ ಏಕಾಗ್ರತೆ ರೂಪಿಸಿಕೊಳ್ಳುವ ದಿಸೆಯಲ್ಲಿ ಯೋಗ್ಯವಾದ ವಿಷಯಗಳಲ್ಲಿ ಮಾತ್ರ ನಮ್ಮ ಆತ್ಮ ನಿಯಂತ್ರಣ ಕೇಂದ್ರೀಕರಿಸಿಕೊಳ್ಳುವ ಸಹಾಯಕಾರಿಯಾಗಬಲ್ಲವು. ಮ್ಯಾಂಟಿನ್ ಹೇಳಿದಂತೆ, ಮನುಷ್ಯರು ಶ್ರೇಷ್ಠ ಮತ್ತು ಭವ್ಯ ಕಲೆಯೆಂದರೆ ಅಂದುಕೊಂಡಂತೆ ಬದುಕುವುದು. ಕನಸುಗಳು ಒಂದಿನಿತಾದರೂ ಇಂತಹ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಪ್ರಾಮುಖ್ಯತೆ ಪಡೆದುಕೊಳ್ಳಬೇಕು. ಸಾಂದರ್ಭಿಕವಾಗಿ ಬದಲಾವಣೆಗೆ ಒಳಗಾಗದೆ ನಮ್ಮ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಲು ಸಾಮಾಜಿಕ ಒತ್ತಡಗಳ ರಭಸಕ್ಕೆ ತಲೆಬಾಗದೆ ಗಟ್ಟಿಯಾಗಿ ತಲೆ ಎತ್ತಿ ನಿಲ್ಲುವ ಸಾಮರ್ಥ್ಯವನ್ನು ಬೆಳೆಸುತ್ತದೆ. ಹೃದಯದ ಪಿಸುಮಾತಿಗೆ ಕಿವಿಗೊಡಲು, ಎದೆಯಾಳದ ನಿಲುವಿಗೆ ದನಿಯಾಗಲು ಕನಸುಗಳು ತುಂಬ ಅವಶ್ಯಕವಾಗಿದೆ. ಒಳ್ಳೆಯ ಕನಸುಗಳು ಒಟ್ಟುಗೂಡಿಸಿ ಮುಂದೆ ಸಾಗುವುದರಿಂದ ನಮ್ಮ ಯೋಚನಾ ಲಹರಿ ಸಕಾರಾತ್ಮಕ ಸಂಗತಿಗಳತ್ತ ಸಾಗುತ್ತದೆ. ಕುವೆಂಪು ಹೇಳುವಂತೆ, ನಮ್ಮ ಇಂದಿನ ಕನಸು ನಿಮ್ಮ ನಾಳೆಯ ಮನಸ್ಸು. ಕನಸುಗಳನ್ನು ಹೊಸೆದಿದ್ದರೆ ನಾವು ನಮ್ಮ ಸಾಮರ್ಥ್ಯಕ್ಕೆ ನಾವೇ ಪರಿಮಿತಿ ಹಾಕಿಕೊಂಡಂತಾಗುತ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಅತಿ ಹೆಚ್ಚು ಮಾಹಿತಿ, ಸಂದೇಶ, ಕತೆ, ಪ್ರೇರಣೆ, ಹಲವಾರು ರೀತಿಯ ವಿಡಿಯೋಗಳಿಗಾಗಿ ತಪ್ಪದೆ ಈ ನಿಮ್ಮ ಮೌನದ ಕವಿತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಧ್ವನಿ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕ್ಗಿಂತ ಈ ವಿಡಿಯೋ ಸಾಕಷ್ಟು ಜನಕ್ಕೆ ಇನ್ನೂ ರೀಚ್ ಆಗುತ್ತೆ. ಸಿಗೋಣ ಮತ್ತೊಂದು ಹಿತವಾದ ಸಂಚಿಕೆಯೊಂದಿಗೆ. ಧನ್ಯವಾದ ಸ್ನೇಹಿತರೆ.